ಹಾಯ್ ಎಲ್ಲರಿಗೂ ನಮಸ್ಕಾರ. ಮುದ್ದು ಸೊಸೆ ಸೀರಿಯಲ್ ಏನಾಗ್ತಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ಭದ್ರ ಮತ್ತು ವಿದ್ಯಾ ಇಬ್ಬರು ಕೂಡ ಮಾತಾಡ್ತಾ ಇರ್ತಾರೆ. ನೀವು ನಿಮ್ಮ ಕಾಲೇಜಲ್ಲಿ ಇಲ್ಲದೆ ಹೋಗಿದ್ರೆ ನಮ್ಮ ಕುಟುಂಬದವ್ರನ್ನ ಕಾಪಾಡೋಕ್ಕಾಗ್ತಿಲ್ಲ, ತುಂಬ ಥ್ಯಾಂಕ್ಸ್. ಅದರಲ್ಲೂ ನೀನು ತುಂಬ ಮುತುವರ್ಜಿ ವಹಿಸಿ ನಮ್ಮ ಕುಟುಂಬದವ್ರನ್ನ ಕಾಪಾಡಿದೆ ಅಂತ ಹೇಳ್ತಾರೆ. ಅದೇಗೆ ಬಿಟ್ಬಿಡೋಕ್ಕಾಗುತ್ತೆ? ನೀವೆಲ್ಲರೂ ಕೂಡ ನನ್ನ ಕುಟುಂಬದವರು ಅಂದರೆ ನಾನು ಬಿಟ್ಬಿಡೋಕ್ಕಾಗುತ್ತಾ? ನಮ್ಮ ಕುಟುಂಬದವ್ರಿಗೆ ಏನಾದರೂ ಆದರೆ ನೀವು ಸುಮ್ಮನಿರ್ತೀರಾ ಅಂತ ಹೇಳ್ತಾರೆ. ಅದ್ಯಾಕೆ? ನೀವೆಲ್ಲರೂ ಕೂಡ ನನ್ನ ಕುಟುಂಬ ಅಂದರೆ ನಾನು ಕಾಪಾಡೋಕ್ಕಾಗ್ಬಿಡ್ತೀನಿ. ಅದೇ ರೀತಿ ಅವರು ಕಷ್ಟದಲ್ಲಿದ್ದರೆ ನಾನು ನೋಡಿಕೊಂಡು ಸುಮ್ಮನಿರೋಕ್ಕಾಯ್ತದೆ. ಎಂಥ ಕಷ್ಟ ಪರಿಸ್ಥಿತಿಯಲ್ಲಿ ಬಂದರೂ ಕೂಡ ನಾನು ಅದಕ್ಕೆ ಬದ್ಧನಾಗಿ ಅವ್ರನ್ನ ಕಾಪಾಡೋದು ನನ್ನ ಕರ್ತವ್ಯ. ಆದರೂ ಕೂಡ ನೀನು ಪ್ರೆಗ್ನೆಂಟ್ ಅನ್ನೋದು ಕಾಣ್ದಲೇ ಹೋಗಿ ಔಷಧಿ ತರೋಕ್ಕೆ ಒಂದೇ, ನೀನು ನಿಜವಾಗ್ಲೂ ಮೆಚ್ಚಬೇಕು ಕಣಮೆ ಅಂತ ಹೇಳ್ತಾರೆ. ಯಾಕೆ ಅಂದರೆ ಅದು ಪ್ರೀತಿಯಿಂದ, ನೀವು ಪ್ರೀತಿ ಮಾಡೇ ಮದುವೆ ಆಗಿರೋದು. ಆ ಪ್ರೀತಿನ ಯಾವತ್ತೂ ಕೂಡ ನಾವು ಮರೆಯೋಕ್ಕಾಗಲ್ಲ ಅಂತ ಹೇಳ್ತಾರೆ. ಹಂಗಾಗಿ ನೀವು ಯಾಕೆ ನನ್ನ ಅಷ್ಟೊಂದು ಕಾಪಾಡಿದ್ರಿ ಅಂತ ಕೇಳಿದಾಗ, ಯಾಕೆ ಅಂದರೆ ನೀನು ನೀನು ಅಂತ ಹೇಳ್ತಾ ಇರ್ತಾನೆ. ಇನ್ನೊಂದು ಕಡೆ ಈಶ್ವರಿ ತುಂಬ ಖುಷಿ ಪಡ್ತಾ ಇರ್ತಾಳೆ. ಅದೇ ಟೈಮ್ಗೆ ಸುಭಾಷ್ ಬರ್ತಾನೆ. ಡೋರ್ ಹಾಕ್ಬಿಟ್ಟು, ಅಯ್ಯೋ ಅವ್ವ ನಿಂಗೊಂದು ಖುಷಿ ವಿಚಾರ ಹೇಳ್ಬೇಕಣವ ಅಂತ ಹೇಳ್ತಾರೆ. ಹೌದಾ, ಏನೋ ಅದು ಅಂತ ಕೇಳ್ತಾರೆ. ಅದೇ ನಾನು ಚಂಪಾ ಜೊತೆ ಬಾಳ್ವೆ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅವಳು ಮ್ಯೂಚುವಲಲ್ಲಿ ಡಿವೋರ್ಸ್ಗೆ ಅಪ್ಲೈ ಮಾಡಿದ್ದಲ್ಲ, ಅದೆಲ್ಲ ಅಪ್ರೂವ್ ಆಗಿದೆ ಕಣಮ್ಮ. ನಂಗೆ ಇವತ್ತು ಆ ಲಾಯರ್ ಕಾಲ್ ಮಾಡಿದ್ರು ಅಂತ ಹೇಳ್ತಾರೆ. ನನಗಂತೂ ಫುಲ್ ಖುಷಿ ಆಗ್ತಿದೆ. ಅವಳಿಂದ ನಮಗೆ ಬಿಡುಗಡೆ ಸಿಕ್ತು ಕಣಮ್ಮ ಅಂತ ಹೇಳ್ತಾರೆ. ಹೌದಾ, ಬಿಡುಗಡೆ ಸಿಕ್ಕಿದೆ, ತುಂಬ ಒಳ್ಳೆಯದಾಯಿತು. ಈಗ ನೀನು ಮದುವೆಗೆ ಸಿದ್ಧತೆ ಆಗು ಅಂದರೆ ಏನವ ಹೇಳ್ತಿದ್ಯಾ? ಮನೆಗೆ MLA ಬಂದಿದ್ದರು ಸಂಪತ್ ಕುಮಾರ್ ಅವರು, ಅವ್ರ ಮಗಳಿಗೂ ಕೂಡ ಡಿವೋರ್ಸ್ ಆಗಿದ್ದಂತೆ. ಅವರು ಕೂಡ ಬೇರೆ ಕಡೆ ಮದುವೆ ಮಾಡೋಕ್ಕೆ ಅಂತ ಗಂಡು ಹುಡುಕ್ತಾ ಇದ್ದಾರೆ. ಸೊ ಹಾಗಾಗಿ ನೀನು ಆ ಗಂಡು ನೀನು ಯಾಕೆ ಆಗಿರ್ಬಾರ್ದು ಸುಭಾಷ ಅಂತ ಹೇಳ್ತಾರೆ. ವಾ, ಎಂಥ ಸುದ್ದಿ ಹೇಳ್ತವ, ನಾನಿನ್ನ MLA ಅಳಿಯ ಆಗ್ಬೋದು ಕಣವ, ನೀನು ಏನಾದರೂ ಮಾಡಿ ಸಂಬಂಧ ಕುದುರಿಸು ಅಂತ ಹೇಳ್ತಾರೆ. ಅದಕ್ಕೆ ಕಣ್ಲಾ ನಾನು ಇಷ್ಟು ಸಾಕಾದಿದ್ದು, ಅದೃಷ್ಟ ಒಂದೇ ಸಲ ಬರುತ್ತೆ ಅಂತೆಯಲ್ಲ, ಅದು ಇವಾಗ ಬಂದಿದೆ ನೋಡು, ದೇವರು ಕೊಡ್ತಾ ಇದ್ರೆ ಕೊಡ್ತಾನೆ ಇರ್ತಾರಂತೆ. ಹಾಗಾಗಿ ನಮ್ಮ ಪರಿಸ್ಥಿತಿ ಹಿಂಗಿದೆ. ಇನ್ನು ಯಾವುದೇ ಕಾರಣಕ್ಕೂ ಕೂಡ ನೀನು ತಪ್ಪು ಕೆಲಸ ಮಾಡೋಕ್ಕೆ ಹೋಗ್ಬೇಡ. ಇಲ್ಲ ಕಣವ, ಈ ಸುಭಾಷ ಎಂತವನು ಅಂತ ಇನ್ಮೇಲೆ ನೋಡ್ತಾ ಇರು. ದೊಡ್ಡಪ್ಪ ಹೇಗಿದ್ರು ನನ್ನ ಪೂರ್ತಿಯಾಗಿ ನಂಬ್ತಾರೆ. ಇನ್ನು ನೀನು MLA ಅಳಿಯ ಆಗ್ಬಿಟ್ರೆ ಅಷ್ಟೇ, ನೀನು ನಡೆಯೋ ದಾರಿಯಲ್ಲೆಲ್ಲ ಹೂನ ಚೆಲ್ಲಿ ನಿನ್ನ ಸ್ವಾಗತ ಮಾಡ್ತಾರೆ ಕಣ್ಲಾ ಅಂತ ಹೇಳ್ತಾರೆ. ಹ್ಞೂ ಕಣವ, ಇನ್ನು ನೋಡ್ತಾ ಇರು ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಹೋಟೆಲ್ಗೆ ವಿದ್ಯಾ ಕೂಡ ಬರ್ತಾಳೆ. ಆಗ ಅಲ್ಲಿ ಓನರು ಕೂಗಾಡ್ತಿರ್ತಾನೆ, ಯಾರು ಕೆಲಸ ಮಾಡ್ತಾ ಇಲ್ಲ ಅಂತ. ವಿದ್ಯಾ, ನೀನು ಯಾಕವ ಬಂದೆ ಅಂತ ಕೇಳ್ತಾರೆ. ಕಾಲು ಸರಿಯಾಯಿತು ಕನ್ನಡ. ಅಯ್ಯೋ 2 ವಾರ ರೆಸ್ಟ್ ಆಗೋ ಅಂದಿದ್ರಲ್ಲವ, ಅದೆಲ್ಲ ಸರಿಯೋಯ್ತು. ಈಗ ನಾನು ಓಡಾಡ್ತಾ ಇದ್ದೀನಿ, ಮನೇಲಿ ಸುಮ್ಮನೆ ಇರೋಕ್ಕಾಗುತ್ತಾ, ಅದಕ್ಕೆ ಬಂದೆ ಅಂತ ಹೇಳ್ತಾರೆ. ಯಾರೋ ಒಬ್ಬ ಪಾರ್ಸಲ್ನವರು ಕೂಗಾಡ್ತಿರ್ತಾನೆ, ಇನ್ನೂ ಪಾರ್ಸಲ್ ರೆಡಿ ಆಗಿಲ್ಲ ಅಂತ. ನನಗೆ ಏನೂ ಆಗಿಲ್ಲ, ನಾನು ಚೆನ್ನಾಗಿದ್ದೀನಿ, ಈಗ ಸುಮ್ಮನಿರಿ ಅಂತ ಹೇಳ್ತಾನೆ. ಸರಿ ಕಣಮ್ಮ, ನೀನು ಹುಷಾರಾಗಿ ಮಾಡು ಆಯಿತಾ, ಬರೀ ಪಾರ್ಸಲ್ ಕಟ್ಟತಾನೆ ನೀನು ಇದ್ರೂ ಸಾಕು ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಶಿವರಾಮೇಗೌಡರು ಮನೇಲಿ ಪೇಪರ್ ಓದ್ತಾ ಕೂತಿರ್ತಾರೆ. ಅದೇ ಟೈಮ್ಗೆ ಎಲ್ಲರೂ ಕೂಡ ಅಲ್ಲಿಗೆ ಬರ್ತಾರೆ. ಆಗ ಏನಿದು ಎಲ್ಲರೂ ಒಟ್ಟಿಗೆ ಬಂದ್ರಲ್ಲ ಅಂತ ಹೇಳ್ತಾರೆ. ಆಗ ಈಶ್ವರಿ, ಬಾವಾ ನಾನು ನಿಮ್ಮ ಜೊತೆ ಒಂದು ವಿಚಾರ ಮಾತಾಡಬೇಕು ಅಂತ ಹೇಳ್ತಾರೆ. ಏನು ಹೇಳಪ್ಪ ಅಂತ ಹೇಳ್ತಾರೆ. ಇದರಲ್ಲಿ ನಮ್ಮ ಕುಟುಂಬದವ್ರು ಮಾತ್ರ ಇದ್ದರೆ ಒಳ್ಳೆಯದು, ಇನ್ನು ಮಿಕ್ತವರು ಆಚೆ ಹೋದರೆ ಸರಿಯೋದು ಅಂತ ಹೇಳ್ತಾರೆ. ಯಾಕೆ ಹೇಳ್ತಾ ಇದೆಯಾ? ನಮ್ಮ ಕುಟುಂಬ ಅಂದರೆ ಎಲ್ಲರೂ ಒಂದೇ ಅಲ್ವಾ ಅಂತ ಅಮ್ಮಮ್ಮ ಕೇಳ್ತಾರೆ. ಇಲ್ಲ, ನಮ್ಮ ಕುಟುಂಬದಲ್ಲಿ ಈಗ ಬೇರೆಯವರು ಕೂಡ ಇದ್ದಾರೆ ಅಂತ ಹೇಳಿದಾಗ ಆಗ ಅಲ್ಲೇ ಚಂಪನು ಕೂಡ ನಿಂತ್ಕೊಂಡು ಹಾಗೆ ಓಕೆ ಅಂತ ಹೋಗ್ತಿರ್ತಾಳೆ. ಚಂಪಾ, ನಿಂತ್ಕೊಳ್ಳವ, ನೀನು ಹೋಗ್ಬೇಡ ಅಂತ ಶಿವರಾಮೇಗೌಡರು ಹೇಳಿದಾಗ, ಬಾಬಾ ಅವಳನ್ನ ತೊಡಿತಿದ್ದೀರ, ಅವಳು ಕೂಡ ಈ ಮನೆ ಸೊಸೆ ಆಯಿತಾ, ಅವಳು ಯಾರು ಬೇರೆಯವರಲ್ಲ, ಏನು ನಿನ್ನ ಪ್ರಾಬ್ಲಮ್ ಅಂತ ಹೇಳು. ನೀವು ಸುಭಾಷ್ನ ಒಳ್ಳೆ ದಾರಿ ತರಬೇಕು ಅಂತ ಎಲ್ಲ ಥರ ಶಿಕ್ಷೆ ಕೊಟ್ಟು ಈಗ ಅವನಿಗೆ ಒಳ್ಳೆ ಜವಾಬ್ದಾರಿ ಬಂದಿದೆ. ಹಾಗಾಗಿ ಇವಳೇ ನನ್ನ ಮಗನ ಜೊತೆ ಬಾಳಕಲ್ಲ ಅಂತ ಹೇಳಿ ಡಿವೋರ್ಸ್ ತೊಗೊಂಡಿರ್ಬೇಕಾದ್ರೆ ಈಗ ನನ್ನ ಮಗನ ಬಿಟ್ಬಿಡೋಕ್ಕಾಯ್ತದ ಅಂತ ಹೇಳ್ತಾರೆ. ಏನು ಹೇಳ್ತಿದ್ಯಾ, ಸರಿಯಾಗಿ ಹೇಳು. ನಮ್ಮ ಸುಭಾಷ್ಗೆ ಒಂದು ಮದುವೆ ಮಾಡಬೇಕು ಅಂತ ಇದ್ದೀನಿ ಬಾವ ಅಂತ ಹೇಳ್ತಾರೆ. ಮದುವೆನ ಮಾಡೋಣ ಬಿಡವ, ಈಗ ಆಲ್ರೆಡಿ ಡಿವೋರ್ಸ್ ಅಪ್ಲೈ ಆಗಿದೆ ಅಂತೀಯಲ್ಲ ಅಂತ ಹೇಳ್ತಾರೆ. ಈಗ ಅವ್ನು ಕೈ ಬಿಟ್ಟರೆ ಆಮೇಲೆ ಮುಂದಕ್ಕೆ ಅವನ ಪರಿಸ್ಥಿತಿ ಅದೇ ಗೊತ್ತೇ ಆಗುತ್ತೆ. ಹಾಗಾಗಿ ನಾವು ಈಗಲೇ ಎಚ್ಚರಿಕೆ ತಗೊಂಡು ಇನ್ನೊಂದು ಮದುವೆ ಆದಷ್ಟು ಬೇಗ ಮಾಡಿದ್ರೆ ಅವನ ದಾರಿನ ಅವ್ನು ನೋಡ್ಕೋತಾನೆ ಅಂತ ಹೇಳ್ತಾರೆ. ಸರಿ ಆಯಿತು, ಮಾಡೋಣ ಬಿಡು ಅಂತ ಹೇಳ್ತಾರೆ. ಹೆಣ್ಣು ಕೂಡ ರೆಡಿ ಐತೆ ಬಾವ ಅಂತ ಹೇಳ್ತಾರೆ. ಏನು, ಹುಡುಗಿನೂ ಕೂಡ ಆಲ್ರೆಡಿ ನೋಡಿದ್ಯಾ ಅಂತ ಹೇಳ್ತಾರೆ. ಹಾಂ ಹೌದು, ಹುಡುಗಿನ ನೋಡಿದ್ದೀನಿ ಅಂದ ತಕ್ಷಣ ಚಂಪಗೆ ಫುಲ್ಲು ಶಾಕ್ ಆಗುತ್ತೆ. ಆಲ್ರೆಡಿ ಹುಡುಗಿನೂ ನೋಡಿದಾರಲ್ಲ ಅಂತ. ಅದೇ ನಿನ್ನೆ ಮನೆಗೆ MLA ಸಂಪತ್ ಕುಮಾರ್ ಅವ್ರು ಬಂದಿದ್ರಲ್ಲ, ಅವ್ರ ಮಗಳನ್ನ ಮದುವೆ ಮಾಡಬೇಕು ಅಂತ ಹೇಳ್ತಿದ್ರ. ಹಾಗಾಗಿ ಆ ಗಂಡು ಸುಭಾಷೇ ಯಾಕಾಗಬಾರ್ದು, ಇವನಿಗೂ ಕೂಡ ಡಿವೋರ್ಸ್ ಆಗಿದೆ, ಅವನಿಗೂ ಕೂಡ ಡಿವೋರ್ಸ್ ಆಗಿದೆ ಅಂತ ಹೇಳ್ತಾರೆ. ನೀನು ಹೇಳೋದು ಸರಿಯಾಗೇ ಇದೆ, ನೋಡೋಣ ಒಂದ್ಸಲ ಮಾತಾಡ್ತೀನಿ ಅಂತ ಹೇಳ್ತಾರೆ. ಬಾವ, ಈಗ ನನ್ನ ಮಗನ ಜವಾಬ್ದಾರಿ ನಿನ್ನ ಕೈಲಿದೆ, ನೀವೇನು ಡಿಸಿಷನ್ ತಗೋತೀರೋ ಅದ್ರ ಮೇಲೆ. ನಾನು ಅವನನ್ನು ಕೇಳಿದ್ದಕ್ಕೆ ದೊಡ್ಡಪ್ಪ ಏನು ಡಿಸಿಷನ್ ತಗೋತಾರೋ ಅದ್ರ ಮೇಲೆ ನಂದು ಅಂತ ಹೇಳಿದ ತಕ್ಷಣ ಚಂಪಾ ಕೈಲಿ ಇಟ್ಕೊಂಡಿದ್ದ ತಟ್ಟೆನ ಜೋರಾಗಿ ಬೀಳಿಸ್ಬಿಟ್ಟು ಫುಲ್ ಶಾಕ್ ಆಗುತ್ತಳೆ. ಅಂದರೆ ಮದುವೆಗೆ ರೆಡಿ ಆಗಿರೋಲ್ಲ ಅಂತ ಹೇಳ್ಬಿಟ್ಟು ಪಾಪ ಅವಳ ಮನಸ್ಸಲ್ಲೂ ಕೂಡ ತುಂಬ ಬೇಜಾರಾಗ್ತಿರುತ್ತೆ. ಬಾವ, ನೀವೇನು ಹೇಳ್ತೀರಾ ಹೇಳಿ ಬಾವ, ನೋಡೋಣ, ಸ್ವಲ್ಪ ಕೂತು ಚರ್ಚೆ ಮಾಡಿ ಆಮೇಲೆ ನಾನು ನಿನ್ನ ಜೊತೆ ಹೇಳ್ತೀನಿ ಯಾವುದಕ್ಕೂ ತೀರ್ಮಾನ ಅಂತ ಹೇಳಿದಾಗ ಚಂಪಾ ತುಂಬ ಬೇಜಾರು ಮಾಡಿಕೊಂಡು ಹಾಗೆ ನಿಂತಿರ್ತಾಳೆ. ಅಮ್ಮಮ್ಮಂಗೂ ಕೂಡ ಇದು ಇಷ್ಟ ಇರಲ್ಲ. ಅಲ್ಲ ಕಣೆ, ಇನ್ನು ಡಿವೋರ್ಸ್ ಆಗಿ 2 ದಿವಸನೂ ಆಗಿಲ್ಲ, ಆಲ್ರೆಡಿ ನಿನ್ನ ಮಗು ಮದುವೆ ಮಾಡೋಕ್ಕೆ ನೋಡ್ತಿದ್ಯಾ ಅಂತ ಹೇಳ್ತಾರೆ. ಅದು ಹಂಗಲ್ಲ ಅಮ್ಮಮ್ಮ,
ಹಿಂಗೆ ಬಿಟ್ಟು ಹೋದರೆ ಅವನು ಪೋಲಿಗಳ ಜೊತೆ ತಿರ್ಕೊಂಡು ಉಂಡಾಡ್ಕೊಂಡು ಇರ್ತಾಳೆ. ಇವಳಿಗೆ ನನ್ನ ಮಗನ ಜೊತೆ ಬಾಳೋಕ್ಕೆ ಇಷ್ಟ ಇಲ್ಲ, ನಾವು ಅಷ್ಟು ಹೇಳಿದ್ರು ಕೂಡ ಅಂತ ಹೇಳ್ತಾರೆ. ಇನ್ನು ಕಡೆ ಸಾವಿತ್ರಿ, ಅಲ್ಲ ಕಣದ್ಕೆ ಅದಕ್ಕೆ ಇಷ್ಟು ಬೇಗ ಮದುವೆ ಮಾಡೋಕ್ಕೆ ಹೋಗ್ತಾರ? ಅದರಲ್ಲೂ ಸಂಪತ್ ಕುಮಾರ್ ಅವ್ರ ಮಗಳು ಏನಾಯಿತು, ಅವನಿಗೂ ಡಿವೋರ್ಸ್ ಆಗಿದೆ, ನನ್ನ ಮಗಳಿಗೂ ಡಿವೋರ್ಸ್ ಆಗಿದೆ, ಹಂಗಾಗಿ ಬಿರ್ನೆ ಮದುವೆ ಮಾಡಿದ್ರೆ ಅವರಿಬ್ಬರು ಕೂಡ ಒಂದು ಲೈಫ್ನ ಸೆಟಲ್ ಮಾಡ್ತಾರೆ ಅಂತ ಸಾವಿತ್ರಿ ಹೇಳ್ತಿರ್ತಾರೆ. ಹಾಗೆ ಮನಸಲ್ಲೇ ಇಬ್ಬರು ಕೂಡ ಬೈಕತ್ತಿರ್ತಾರೆ. ಏನೇ ನಿನ್ನ ಸ್ಕೆಚ್ಚು, ಏನು ದೊಡ್ಡ ಸ್ಕೆಚ್ ಹಾಕಿದ್ಯಾ, ಅದನ್ನೆಲ್ಲ ಮುರಿತಿ ನೋಡು ಅಂತ ಹೇಳ್ತೀಯ. ಆಗ ನೀನು ಏನೇ ಮಾಡಿದ್ರು ಮುರಿಯೋಕ್ಕಾಗಲ್ಲ ಕಣೆ ಸಾವಿತ್ರಿ, ಗೊತ್ತಾಯ್ತಾ ಅಂತ ಮನಸಲ್ಲೇ ಇಬ್ಬರು ಕೂಡ ಮಾತಾಡ್ತಾ ಇರ್ತಾರೆ. ಆಗ ಶಿವರಾಮೇಗೌಡರು, ಆಯಿತು, ನಾನು ಚೆನ್ನಾಗಿ ಯೋಚನೆ ಮಾಡಿಬಿಟ್ಟು ಒಂದು ನಿರ್ಧಾರಕ್ಕೆ ಬರ್ತೀನಿ, ಆಯಿತಾ, ಅಲ್ಲಿವರೆಗೂ ನೀವು ಯಾವುದೇ ರೀತಿ ಏನು ತೀರ್ಮಾನ ತಗೊಳಕ್ಕೋಗ್ಬೇಡಿ ಅಂತ ಹೇಳ್ತಾರೆ. ಈಶ್ವರಿ, ಬಾವ ಒಂದ್ಸಲ ಯೋಚನೆ ಮಾಡಿ ಸುಭಾಷ್ ಜೀವನದ ಬಗ್ಗೆ ದಯವಿಟ್ಟು ಅಂತ ಹೇಳ್ತಾರೆ. ಸರಿ ಆಯಿತು ಬಿಡಮ್ಮ, ನಾನು ನೋಡ್ತೀನಿ, ಮಾತಾಡ್ತೀನಿ ಅಂತ ಕೂಡ ಹೇಳ್ತಾರೆ. ಆಗ ಅವರವರಲ್ಲೇ ಒಂಥರ ವೈರತ್ವ ಉಟ್ಕೊಂಡಿರುತ್ತೆ, ಹೊಟ್ಟೆ ಕಿಚ್ಚು ಇಟ್ಕೊಂಡಿರುತ್ತೆ. ಇನ್ನೊಂದು ಕಡೆ ಚಂಪಾ ಪಾಪ ನನ್ನ ಬಿಟ್ಟು ಬೇರೆಯವ್ಳನ್ನ ಮದುವೆಗೆ ರೆಡಿಯಾಗಿದ್ದಾನಲ್ಲ ಅಂತ ಅವಳು ಮನಸ್ಸಲ್ಲಿ ತುಂಬ ಬೇಜಾರು ಮಾಡ್ಕೋತಾಳೆ. ಆಗ ಸಾವಿತ್ರಿ ಮನಸ್ಸಲ್ಲೇ ಬೈಕೋತಿರ್ತಾಳೆ, ಅದಕ್ಕೆ ಅಂದರೆ ಮಹಾನ್ ಕಿಲಾಡಿ, ಅದಕ್ಕೆ ಯಾವ ಟೈಮಲ್ಲಿ ಹೆಂಗೆ ಜಾರ್ಕೋಬೇಕು ಅನ್ನೋದನ್ನ ಇವಳಿಂದ ಕಲ್ತ್ಕೋಬೇಕು ಅಂತ ಎಲ್ಲರೂ ಕೂಡ ಮಾತಾಡ್ತಿರ್ತಾರೆ. ಆಗ ವಿನಂತಿ, ನೋಡಿದ್ರಾ ಹೆಂಗೆ ಜಾರ್ಕೊಂಡ್ರು, ನಿಮ್ಮ ಅದಕ್ಕೆ ಯಾವ ಟೈಮಲ್ಲಿ ಹೆಂಗೆ ಬೇಕೋ ಆ ರೀತಿ ಉಪಯೋಗಿಸ್ತಾಳೆ. ಅದಲ್ದಲೆ ಸುಭಾಷನ ಚೂಬಿಟ್ಟು ಮನೆ ಒಳಗಡೆನೂ ಬರಂಗದು, ಹಾಗೆ ಹೊಟ್ಟೆಯಲ್ಲೇ ಪರ್ಮನೆಂಟಾಗಿರ್ತಾರೆ ಅಂದರೆ ಅವರು ಕೂಡ ಮನೆ ಒಳಗೆ ಬಂದು ಸೇರಿಕೊಂಡ್ರು. ಇದರಲ್ಲಿ ಏನೋ ಪ್ಲ್ಯಾನ್ ಮಾಡಿದ್ದಾರೆ ಕಣವ, ಇವ್ರು ಏನಾದರೂ MLA ಮಗಳನ್ನ ಮದುವೆ ಆಗಿಬಿಟ್ರೆ ಅಷ್ಟೇ, ದೊಡ್ಡ ಸರಬ್ರನ್ನೇ ತಂದಿಡಬೇಕು ಅವ್ರನ್ನ ಕಟ್ಟಾಕಕ್ಕೆ, ಆನೆ ಬಲ ಬಂದಂಗೆ ಆಗುತ್ತೆ, ನಮ್ಮನ್ನ ಮೂಲೆ ಕುಣಿಸ್ತಾರೆ ಅಂತ ಹೇಳ್ತಾರೆ. ಅದೆಲ್ಲ ನಾನು ನಡೆಯೋಕ್ಕೆ ಬಿಡಲ್ಲ ಕಣೆ ವಿನಂತಿ, ಸುಮ್ಮನೆ ಇರು, ನಾನಿರುವಾಗ ಅವಳನ್ನ ಮದುವೆ ಮಾಡ್ಕೊಬಿಡ್ತೀನ ನಾನು, ನನ್ನ ಮಾತೇ ನಡೆಯೋದು, ನೋಡ್ತಾ ಇರು, ಈ ಮದುವೆನ ಆಗೋಕ್ಕೆ ನಾನು ಬಿಟ್ಟರೆ ತಾನೆ, ನೋಡು ಹೆಂಗೆ ನಮ್ಮ ಅಣ್ಣಂಗೆ ಬೆಂಕಿ ಕಡೆಗಿರ್ತೀಯ, ನೀನು ಏನು ಮಾಡ್ತೀಯೋ ಬಿಡ್ತೀಯೋ ಗೊತ್ತಿಲ್ಲ ಕಣವ, ಆ MLA ಮಗಳು ಸೊಸೆಯಾಗಿ ಬಂದರೆ ನಮ್ಮದಂತೂ ಅಧೋಗತಿ ಅಂತ ಹೇಳ್ತಾಳೆ. ಸುಮ್ಮನೆ ಸಮಾಧಾನವಾಗಿರೆ ಸ್ವಲ್ಪ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಶಿವರಾಮೇಗೌಡ ಬಂದ್ಬಿಟ್ಟು, ಅವ್ವ ಊಟ ಮಾಡ್ದ ಅಂತ ಕೇಳ್ತಾರೆ. ಕಣಪ್ಪ ಊಟ ಮಾಡಿದೆ, ನೀನು ಊಟ ಮಾಡು ಅಂತ ಕೇಳಿದಾಗ, ನಾನು ಅಲ್ಲೇ ಊಟ ಮಾಡ್ಕೊಂಬಂದೆ ಕಣಪ್ಪ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಅಲ್ಲಿಗೆ ಎಲ್ಲರೂ ಕೂಡ ಒಟ್ಟಿಗೆ ಬರ್ತಾರೆ. ವಿನಂತಿ, ನಂಗೊಂದು ಸ್ವಲ್ಪ ನೀರು ತಗೋಬಮ್ಮ ಅಂತ ಶಿವರಾಮೇಗೌಡ ಹೇಳಿದಾಗ, ತೊಗೊಂಬಂದೆ ದೊಡ್ಡಪ್ಪ ಅಂತ ಹೇಳ್ಬಿಡ್ತಾ ಇರ್ತಾರೆ. ಅಲ್ಲಿಗೆ ಈಶ್ವರಿನೂ ಕೂಡ ಬರ್ತಾರೆ. ಬಾಬಾ ಏನವ ಅಂತ ಕೇಳ್ತಾರೆ. ಅದೇ ಸುಭಾಷನ ಮದುವೆ ವಿಷಯ ಏನು ಮಾಡಿದ್ರಿ ಅಂತ ಕೇಳ್ತಾರೆ. ಯಾಕೆ ಇಷ್ಟು ಅವಸರ ಮಾಡ್ತಿದ್ದೀಯಾ ಅಂತ ಅಮ್ಮಮ್ಮ ಕೇಳಿದಾಗ, ಅದು ಹಂಗಲ್ಲ, ಹಾಗೆ ಬಿಡ್ತಾ ಹೋದರೆ ಅವರು ಹುಡುಗರ ಜೊತೆ ತಿರ್ಕೊಂಡು ಅವ್ರ ಜೀವನನ ಹಾಳು ಮಾಡ್ಕೊತಾರೆ, ಅವ್ರ ಭವಿಷ್ಯನ ನಾವೇ ಕಟ್ಕೊಡ್ಬೇಕಲ್ವಾ, ಹಂಗಾಗಿ ಈ ವಿಷಯ ಕೇಳ್ತಾ ಇದ್ದೀನಿ ಅಂತ ಕೇಳಿದಾಗ ಶಿವರಾಮೇಗೌಡರು, ನನಗೆ ಆ ಹುಡುಗಿ ತಂದ್ಕೊಳ್ಳೋಕ್ಕೆ ನನಗೇನು ಬೇಜಾರಿಲ್ಲ, ನನಗೂ ಕೂಡ ಒಪ್ಪಿಗೆನೇ ಐತೆ ಕಣವ ಅಂತ ಹೇಳ್ತಾರೆ. ನನಗೆ ಗೊತ್ತಿತ್ತು ಬಾಬಾ ನೀವು ಒಪ್ಕೊತೀರಾ ಅಂತ ಹೇಳ್ತಾರೆ. ಆಗ ಗೋವಿಂದ, ಅಣ್ಣ ಈ ವಿಷಯದಲ್ಲಿ ನೀನೇನು ಡಿಸಿಷನ್ ತಗೋತೀಯೋ ಅದೇ ಫೈನಲ್ಲು, ಇನ್ನು ಯಾರು ಕೂಡ ಏನು ಮಾತಾಡಲ್ಲ ಅಂತ ಹೇಳ್ತಾರೆ. ಆಗ ಈಶ್ವರಿ, ತುಂಬ ಸಂತೋಷ ಆಯಿತು ಭಾವ, ನೀವು ಈ ಮದುವೆಗೆ ಒಪ್ಕೊಂಡಿದ್ದು ಅಂತ ಹೇಳ್ತಾರೆ. ಮಧ್ಯದಲ್ಲಿ ಸಾವಿತ್ರಿ ಬಂದು, ಅಣ್ಣ ಒಂದ್ಸಲ ಯೋಚನೆ ಮಾಡು, ಚಂಪನ ಬಗ್ಗೆ ಜೀವನ ಬಗ್ಗೆನೂ ಕೂಡ ನಾವು ಸ್ವಲ್ಪ ಯೋಚನೆ ಮಾಡಬೇಕಲ್ವಾ, ಹಿಂದೆ ಮುಂದೆ ಯೋಚನೆ ಮಾಡಿದ್ರೆ ಯಾವ ನಿರ್ಧಾರನೂ ತೊಗೋಬೇಡ, ಚಂಪನ ಜೀವನ ಈಗ ನಿನ್ನ ಕೈಲಿದೆ, ನೀನು ಏನು ಹೇಳ್ತೀಯೋ ಅದ್ರ ಮೇಲೆ ಚಂಪನ ಜೀವನ ನಿಂತಿದ್ದೆ, ಸುಮ್ಮನೆ ಬೇರೆಯವ್ರಿಗೆ ಮದುವೆ ಮಾಡೋದಲ್ಲ ಅಣ್ಣ, ಸ್ವಲ್ಪ ಯೋಚನೆ ಮಾಡು ಅಂತ ಬೆಂಕಿ